ಗಣಪತಿ ಆಸ್ಥಾನ ಮಂಟಪದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಧಾರ್ಮಿಕ ಭಕ್ತಿಭಾವದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಕೆರಗೋಡಿ ರಂಗಾಪುರದ ಪೀಠಾಧ್ಯಕ್ಷರು ಆಗಿರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರ ಪಾದಾರವಿಂದಗಳಲ್ಲಿ ನನ್ನ ಶಿರಸ್ವಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ಸಿರಿವಂತರಾಗಿ ಉತ್ತಮವಾದಂಥ ಒಬ್ಬ ಕಾಂಟ್ರಾಕ್ಟರ್ ಆಗಿ ಒಳ್ಳೆ ನಡೆನುಡಿಯನ್ನು ಇಟ್ಕೊಂಡು ಸಾಮಾಜಿಕವಾಗಿ ಬದುಕ್ತಾ ಇದ್ದಾರೆ. ಇಷ್ಟಕ್ಕೆಲ್ಲ ಪರಮ ಪೂಜ್ಯರ ಆಶೀರ್ವಾದ ಕಾರಣ ಅಂತ ಹೇಳಿ ಪರಮ ಪೂಜ್ಯರನ್ನು ಕರೆಸಿ ಇವತ್ತು ಇಲ್ಲಿ ಆಶೀರ್ವಚನವನ್ನು ನೀಡಿಸ್ತಾ ಇದ್ದಾರೆ. ತಾವೆಲ್ಲ ಇವತ್ತು ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳಲಿಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ನಮ್ಮ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, 84 ವರ್ಷಗಳಿಂದ ಅರಸೀಕೆರೆ ಇತಿಹಾಸ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವತ್ತು ಅರಸೀಕೆರೆ ಗಣಪತಿಯನ್ನು ನೋಡಲಿಕ್ಕೆ ಜನ ಬರ್ತಾ ಇದ್ದಾರೆ. ಅಷ್ಟೊಂದು ಅದ್ಧೂರಿಯಾಗಿ ಗಣಪತಿ ಭಕ್ತ ಮಂಡಳಿಯವರು ಈ ಕೆಲಸ ಕಾರ್ಯಗಳನ್ನು ಎಲ್ಲ ವೈಭವಯುತವಾಗಿ ವರ್ಷಕ್ಕಿಂತ ವರ್ಷಕ್ಕೆ ಭಾಳ ವೈಭವವಾಗಿ ಗಣಪತಿ ಆಸ್ಥಾನ ಮಂಟಪವನ್ನು ತಯಾರು ಮಾಡಿ ಜನರ ಕಣ್ಸೆಳೆಯುವಂಥ ಮನಸೆಳೆಯುವಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾರೆ. ಇದು ಅರಸೀಕೆರೆಗೆ ಒಂದು ಹೆಮ್ಮೆಯ ವಿಚಾರ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ. ನಾವು ಸನಾತನ ಧರ್ಮದ ಕಾಲದಿಂದ ಮಠಮಾನ್ಯರ ಗುರು ಹಿರಿಯರ ಆಶೀರ್ವಾದದೊಂದಿಗೆ ನಡೆದು ಬಂದಿರತಕ್ಕಂಥ ದೇಶ ನಮ್ಮ ಭಾರತ ದೇಶದ ಇತಿಹಾಸ ಅಂದರೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಕೊಂಡಾಡ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ. ನಾವೆಲ್ಲ ಒಂದಾಗಿರ್ತೇವೆ. ಈ ದೇಶದ ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿಯಿಂದ ಹಿಡಿದು ಸಾಮಾನ್ಯ ಒಬ್ಬ ಕೂಲಿಕಾರನವರೆಗೆ ಒಂದೇ ಅಧಿಕಾರವನ್ನು ಹೊಂದಿರತಕ್ಕಂಥ ಯಾವುದಾದರೂ ಒಂದು ದೇಶ ಈ ಪ್ರಪಂಚದಲ್ಲಿದ್ದರೆ ಅದು ಭಾರತ ದೇಶ. ಅಂತ ಒಂದು ನಿಟ್ಟಿನಲ್ಲಿ ನಾವು ಈ ದೇಶವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಸನಾತನ ಧರ್ಮ ನಾವೆಂದೂ ಮರೆಯಂಗಿಲ್ಲ. ಪರಮಾತ್ಮ ಈ ಮನುಕುಲದ ಬಂದಂಥ ಕಷ್ಟ ನಿಷ್ಠೂರಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಭೂಮಂಡಲಕ್ಕೆ ದೇಶಾವತಾರವನ್ನು 10 ಅವತಾರಗಳನ್ನು ಎತ್ತಿ ಈ ಧರೆಗೆ ಬಂದು ಈ ಧರೆಯಲ್ಲಿ ಈ ಮನುಕುಲ ಕಷ್ಟಕ್ಕೆ ಸಿಕ್ಕಿದಾಗ, ಕಷ್ಟ ಕಾರ್ಪಣ್ಯಗಳಿಗೆ ಸಿಕ್ಕಿದಾಗ, ಧರ್ಮ ಸಂಕಟಕ್ಕೆ ಸಿಕ್ಕಿದಾಗ, ದೌರ್ಜನ್ಯ ಎಸಗಿದಾಗ, ಧರ್ಮಕ್ಕೆ ಆಘಾತ ಬಂದಾಗ ಆಗಿಂದಾಗ್ಗೆ ಪರಮಾತ್ಮ ಈ ಧರೆಗೆ ಬಂದ